ದಿವಸ ನಾ ಈ ಊರಾಗಿಲ್ಲ ಅವಾಗ್ಲೇ ನಿಂತಂದಿಟ್ಟೆ ಈಕಿ ಎದುರಿಗೆ ನಿಂದ ಏನ ಮಸಿನ್ನ ಏ ಕತ್ರಿ ನನ್ನ ಮಗನೇ ಒಂದಲ್ಲ ಒಂದಿನ ನಿನ್ನ ಡಬ್ಬ್ಯಾಗ ನನ್ನ ಲೈಲ್ಯಾಂಡ್ ಗಾಡಿ ತಂದ ಹಾಯಿಸ್ಲಿಲ್ಲ ನನ್ನ ಹೆಸರು ವೆಂಕೋಮನೆ ಅಲ್ಲ. ಏ ಮತ್ತೆ ನೋಡ ವೆಂಕಮ್ಮ ನಿಷೇಧಾಗ ಅವ್ರ ಡಬ್ಬಿ ಅಂಗಡಿಗೆ ಹಾಯ್ಸಕ್ ಹೋಗಿ ನನ್ನ ಡಬ್ಬಿ ಅಂಗಡಿಗೆ ಹಾಯಿಸ್ಬಿಟ್ಟಿ ಮತ್ತೆ ನಿಂದಕ್ಕೂ ಹಾಯಿಸದೆ ಬಿಡ್ತೀನಿ ನಾನು ನೋಡು ನಾನು ಹೇಳ್ದಾಗ ಕೇಳಿದ್ರ ನಿಂದಕ್ಕೂ ಹಾಯಿಸೋಣ ನಾನು ಮತ್ತ ಬೆಳಗೆದ್ದು ಯಾರ ಮುಖವಾನ ಅಂದಾನು ಅದೃತ ಕಣ್ಣ ಕಣ್ಣದು ಕಣ್ಣು ಬಣ್ಣವಾಗಿದೆ ಬರೆಯುತ್ತವನ ಈಗ ತಾನೇ ಮೂಡಿದೆ ಬಳಿ ಬಂದು ಮುತ್ತಾಡಿ ಬಳಿ ಬಂದು ಅಲ್ಲ ಮಗನ ಆವಾಗ್ಲೇ ಏನ್ ಹೇಳಕತ್ತಿದ್ದಲ್ಲ ನೀನ ಅದೇನೋ ಹಾಯಿಸ್ತೀನಿ 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 ಈ ಮಗನ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಹಾಯಿಸೋದ ಇವ ನನ್ನ ಡ್ರೈವರ್ ಇವ ಹೇಳಿದ್ರೆ ನಾ ಕೇಳಿಲ್ಲ ಅಂದ್ರೆ ನನ್ನ ಡಬ್ಬಿ ಅಂಗಡಿಗೆ ತನ್ನ ಲಾರಿ ತಂದು ಹಾಯಿಸ್ತಾನಂತ ಏನ ಅದೇ ತನ್ನ ಲಾರಿನ ಅವನೇನ ಹಾಯಿಸೋದ ಜಾನ್ಗೆ ನಾನು ಅದಿನಲ್ಲ ಅವನ್ ಹಾಯಿಸ ಮೊದ್ಲ ನನ್ನ ಮಗನ ಮೇಲೆ ಕೇಸ್ ಹಾಕ್ತೀನಿ ನೋಡೀಗ ಅಷ್ಟು ಮಾಡ ಏ ಡ್ರೈವರ ಏನ್ರಿ ಸರ ನಿನ್ ಗಾಡಿ ನಂಬರ್ ನಿನ್ ಡಾಕ್ಯುಮೆಂಟ್ಸ್ ಎಲ್ಲದಲ್ಲ ಮಗನ ನಿಂದ ಹೇಳಿ ನೀನು ಗಾಡಿ ನಂಬರ್ ಹೇಳ ಮಾತ ಬರೀ ಮಾತು ಹಾಸೂರು ಅಷ್ಟೇ ಏನು ನೀನು ಒಂದು ಗಾಡಿ ನಂಬರ್ ಹೇಳು ಸಾಹೇಬ್ರ ಇನ್ನೂ ಗಾಡಿ ನನ್ನ ಹೆಸರಿಗೆ ಆಗಿಲ್ರಿ ಮತ್ತೆ ಗಾಡಿ ನಂಬರ್ ಹ್ಯಾಂಗ ಏನಂತ ಹೇಳ್ರಿ ನನ್ನ ಆತ್ರಿ ನೀವು ಇಷ್ಟು ಕೇಳಾಕತ್ತೀರಿ ಅಂದ್ಮ್ಯಾಗ ಹೇಳ್ತೀನಿ ಕೇಳ್ರಿ AA30 4500 ಶಬಾಷ್ ಬರ್ಕೊಳ್ರಿ ಬಾಬಾ ಈಕಿ ನಿಮ್ಗ ಕಾಸ ಕಾಸ ಕಾಸ್ ಕಾಸ್ ಅಕ್ಕನ ಮಗಳು ನೋಡು ಮಾದರ್ ಸೊಸೆ ಅಷ್ಟಾಗ ಮುಂದಿನ ಮಡದಿಯಾಗಳು ಅದ್ರಾಗ ಅಲ್ಲ ಕುಂತಳ ನಮ್ಮವ್ವ ಅವಳ ಸೊಸೆ ಆಗಳು ನೋಡ ನನಗೆ ಕೈ ಮೇಲೆ ಆಶೀರ್ವಾದ ತಗೊಂಡ್ಬಿಡ್ ನೋಡು ಇವನು 3ನೇ ನಂಬರ್ ಮಾಮ ಅಲ್ಲ 3ನೇ ನಂಬರ್ ಅಲ್ಲ ಹಿಂದಿನ ಮಡದಿ ಬೇರೆ 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 ಅಂದ್ರೆ ಇರ್ತೈತೇನ್ರಿ ಏ ಅದೆಲ್ಲ ನಿನಗೆ ಯಾಕೆ ಬೇಕು ಮಾಮ ಒಂದು ಹಾಕು ಮೇಲೆ ಕಿಸ್ ಹಾಕು ಮಾಮ ಕೇಸು ಹಾಕು ಕೇಸು ಅದೇ ಹ್ಯಾಂಗ್ ಬೇಕಲ್ಲಿ ಹಾಕಕ್ ಬರ್ತೈತಿನ ಯಾಕೆ ಬರಂಗಿಲ್ಲನೆ ಗಾಡಿ ತಂದು ಹಾ ನಿನ್ನ ಡಬ್ಬಿಗೆ ಹಾಯಿಸಿದ್ಮೇಲೆ ಬೇಕಾದ ಕಾಯ್ದೆಸಿರ ಕೇಸ್ ಹಾಕ್ಲಿ ಸುಮ್ನೆ ಹಾಕಮ್ಮ ಅಂತ ಹಾಕ್ಲಿಕ್ಕೆ ಹಾಕಿದ್ದೀನಿ ಅದ ಒಂದು ಟೈಮ್ ಅನ್ನೋದು ಇರ್ತೈತಿ ಹೌದಾ ರೀ ಪೊಲೀಸ್ ಮಾಮ ಹಾಗಾದ್ರೆ ಈಗ ಹಾಕಕ್ ಬರಂಗಿಲ್ಲೇನ್ರಿ ಕೇಸ್ನ ಬರತ್ತ ಒಂದ್ ರೀತಿಯಾಗ ಅವ್ನು ಹೇಳೋದು ಕರೆಕ್ಟ್ ಐತ್ ನೋಡ ಹೌದಾ ಅದೇನು ಹಾಸ್ತಾನ ಹಾಕ್ಲಿ ನಾವ ನೋಡೋಣಂತ ನಡಿ ಹೋಗೋಣ ಅಯ್ಯೋ ಇಲ್ರಿ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಯಾಕಂದ್ರೆ ಕಿರಾಣಿ ಅಂಗಡಿಗೆ ಹೋಗಿ ಮಾಲ್ ತಗೊಂಡ್ ಬರ್ಬೇಕಾ
ಮಾಲ್ ತಗೊಂಡು ಬಂದು ಮನೆಗೆ ಹೋಗಿ ನೀವು ಹಂಗ ಮನೆಗೆ ಹೋಗ್ರಿ ನಾ ಮನೆಗೆ ಹೋಗ್ತೀನಿ ನನ್ನನ್ನು ಕಳಿಸಿ ಹ್ಮ್ ಇಲ್ಲಿ ಡ್ರೈವರ್ ಕೂಡ ಮಾತಾಡ್ಕೊಂಡು ನಿಲ್ಬೇಡ ಯಾಕಂದ್ರೆ ಯಾಕ ಇವ್ ಮಗ ಅದನಲ್ಲ ಹೆಡ್ಲೈಟ್ ಒತ್ತಿ 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 ಒಂಟಿ ಲೈಟಿನ ಮೇಲೆ ಗಾಡಿ ನೆಟ್ಕೊಂಡ್ ಮಗ ಅದನ ಡೇಂಜರ್ 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 ಅದನ ಹೌಡ ಹೌಡ ಹಂಗೆಲ್ಲ ನಾನು ಅವ್ರ ಕೂಡ ಮಾತಾಡೋದಿಲ್ಲಪ್ಪ ನಾ ಸುಳ್ಳು ಪಳ್ಳ ಹೇಳೋವಾಗಿದ್ದೆ ಅಲ್ಲ ನಾ ಸುಳ್ಳು ಹೇಳಿದೆ ಅಂದ್ರೆ ನನ್ನ ಮೊಬೈಲಿಗೆ ಮೆಸೇಜ್ ಬರೋದು ಬೇಡ ಅಂತೀನಿ ನನ್ನ ನಂಬರ್ ಡಿಲೀಟ್ ಮಾಡಿ ಇಲ್ಲ ಮತ್ತೆ ಹಾಕ್ತಾ ಸೇವ್ ಮಾಡ್ತಾ ನೀವು ಏನೋ ಅಂದ್ರಲ್ಲ ಅಂಗಡಿಗೆ ಹೋಗ್ತೀನಿ ಅಂತ ಏನ್ ನೀವು ಮಾತಾಡ್ಕೊಂತೀರಲ್ಲ ಹಾ ಅಂಗಡಿಗೆ ಮಾಲ್ ತರಕ್ ಹೊಂಟೀನಿ ಯಾಕಂದ್ರೆ ಮಾಲ್ ಎಲ್ಲ ಖಾಲಿ ಆಗೈತೆ ಅದಕ್ಕೆ ನಾ ಇಲ್ಲಿ ಬರ್ಲಿ? ಆ ಶೆಟ್ಟಿ ಅಂಗಡಿಗೆ ಹೋಗ್ಬೇಡಿ ಯಾಕ ಆ ಶೆಟ್ಟಿ ನನ್ ಮಗ ಒಂದ ಎರಡು ಆಗ್ತಾನ ನನ್ ಮಗ ಅವನು ಇನ್ನ ಅದೇ ರೇಟ್ನ ಇರ್ಲಿ ಬಿಡ್ರಿ ಅವ ಅವ್ರಿಗೆ ಒಂದಕ್ಕೆ ಎರಡು ಹಾಕ್ತಿದ್ದಾನ ಆದ್ರೆ ನಮಗೆ ಹಂಗೆ ಮಾಡಂಗಿಲ್ಲ ನಮಗೆ ಯಾವಾಗಲೂ ಒಂದ ರೇಟ್ ಹಿಡಿದು ಹಾಕಿರ್ತಾನೆ ನಿಮ್ಗೆ ಒಂದ ಹಾಕಿದ್ರು ಪಾಡಾತು ಡಬಲ್ ಹಾಕ್ಬಾರ್ದು ಒಂದ ಅಯ್ಯಯ್ಯೋ ಅಮ್ಮ ಹಂಗೆಲ್ಲ ಮಾತಾಡ್ಕೋಬೇಡ ನೀವು ಅಲ್ಲಿ ಮುಟ್ಟಿದ್ರೆ ಮೌನ ಹಾಕಿರ್ತಾನೆ ನಮಗೆಲ್ಲ ಸ್ವಲ್ಪ ದೂರ ನಿಂತು ಮಾತಾಡು ಅಲ್ಲ ಜಾನಕಿ ಜಾನಕಿ ಏನಾಯ್ತು? ಸ್ವಲ್ಪ ದೂರ ನಿಂತು ಮಾತಾಡೋದು ಅವಾಗಿಂದ ಹೇಳಕತ್ತಿದ್ದಾನೆ ನಿನಗೆ ರಾಯಚೂರ್ನಾಗ ಮೂರ್ ನಂಬರ್ ಬೇಡಿ ಭಾರಿ ಸಸ್ತಾ ಹೌದಾ ಹೋದ್ರೆ ಹೈದರಾಬಾದ್ನಾಗ ಚಾರ್ ಮಿನಾರ್ ಸಿಗರೇಟ್ ಇನ್ನೂ ಸಸ್ತಾ ಬರ್ತೀಯನ ಎಲ್ಲ ಮಾಲ್ ಅಲ್ಲಿಂದ ತರುವಿರಂತೆ ಅಯ್ಯೋ ಅಷ್ಟು ದೂರ ನಾ ಬರ್ಬೇಕ ಅಷ್ಟು ದೂರ ನಾ ಬರಕ್ ಬಲ್ಲಪ್ಪ ಬೇಕಾದ್ರೆ ನೀನ ಅಲ್ಲಿಗೆ ಲಾರಿ ತಗೊಂಡು ಹೋಗ್ತಿರ್ತೀಯಲ್ಲ ಅಲ್ಲಿ ನೀನ ಹೋಗಿ ತಗೊಂಡಪ್ಪ ತಗೊಂಡು ಬಂದ್ಮೇಲೆ ಬೇಕಾದ್ರೆ ನಿನಗೆ ನಾ ರೊಕ್ಕ ಕೊಡ್ತೀನಂತ ಎಷ್ಟಾಗೈತೆ ದುಡ್ಡು ಕೊಡ್ತೀನಿ ಬೇಡ ಬಿಡು ನಾನು ನೀನು ಇಬ್ರು ಒಟ್ಟಿಗೆ ಕೊಡಿ ಹೋಗಿ ತಗೊಂಡ್ ಬರುವಂತೆ ಹಾಗಂತೆ ಇಬ್ರು ಒಟ್ಟಿಗೆ ಇಬ್ರು ಅಲ್ಲಿಗೆ ಹೋಗೋದ ಹೇಗೆ ಮಾಡೋದು ಆಯ್ತು ಸರಿ ಬಿಡಿ ವಿಚಾರ ಮಾಡಿ ಹೇಳ್ತೀನಿ ಎಲ್ಲ ನಾನು ತಗೊಂಡ್ ಬರ್ತೀನಿ ಅಂದ್ಮೇಲೆ ನನಗೆ ಒಂದು ಏನು ಸ್ವಲ್ಪ ಮೈ 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 ಮಾಡಬಾರ್ದ ಏನ್ ಮಾಡ್ಬೇಕ ಹಾ ಟಚಿಂಗ್ ಆ ಪಾದರಿಗೆ ನಾಚಬೇಡ ನಾರಿ ನಿನ ಮಾವ ಬಂದೇನ ನಾಚಬೇಡ ನಾರಿ ನಿನ ಮಾವ ಬಂದೇನ ಏನನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಚೈನಾ ತನ್ನಿನ ಬಾರ ನಿನ ಸೊಂಟಗಾಲ ತಾರ ಚೈನಾ ತನ್ನಿನ ಬಾರ ನಿನ ಮೊಂಡಗಾಲ ತಾರ ಏನೇನು ಬೇಡದಿ ಬೇಡ ಹುಡುಗಿ ಕೊಡ್ಸಕ ಬಂದಿಲ್ಲ ಏನೇನು ಬೇಡದಿ ಬೇಡ ಹುಡುಗಿ ಕೊಡ್ಸಕ ಬಂದಿಲ್ಲ ನಾಚಬೇಡ ನಾರಿ ನಿನ ಮಾವ ಬಂದೇನ ನಾಚಬೇಡ ನಾರಿ ನಿನ ಮಾವ ಬಂದೇನ ಏನೇನು ಬೇಡದಿ ಬೇಡ ಹುಡುಗಿ ಕೊಡ್ಸಕ ಬಂದಿಲ್ಲ ಏನೇನು ಬೇಡದಿ ಬೇಡ ಹುಡುಗಿ ಕೊಡ್ಸಕ ಬಂದಿಲ್ಲ
ಬಳಿಯ ತಂದಿನಿ ಬಾರ ನಿನ್ನ ಚೊಂಚ ಕೈದಾರ ಏನನ್ನು ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನನ್ನು ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನನ್ನು ಬೇಡತಿ ಬೇಡ ಹುಡುಗಿ ಕೊಡ್ಸಕ 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 ಬಂದೇನ. ನೋಡಿದೆಯಾ ಅಪ್ಪಾಜಿ ಅಣ್ಣನ ಅರಮನೆಯ ಪರಿಸ್ಥಿತಿಯನ್ನು? ನೂರಾರು ಕೊಲೆ ಕಡ್ಡರು ಕೂಡಿ ಬಾಳಿದ ಮನೆತನ ನಮ್ಮದು. ಹಣ ಆಸ್ತಿ ಆಗಸದಷ್ಟಿದ್ದರು ದುರುದ್ದೇಶ ನುಡಿದು ಜೀವನ ಮಾಡಿದ ಕುಟುಂಬ ನಮ್ಮ. ಅಂಥ ಕುಟುಂಬವನ್ನು ಒಡೆಯಲು ಇಂದು ನಮ್ಮ ಮನೆಯಲ್ಲಿ ಒಂದು ವಿಷ ಜಂತು ಹುಟ್ಟಿ ಬಿಟ್ಟಿತ್ತಲ್ಲ ಅಪ್ಪಾಜಿ. ನಿನ್ನ ಕಿರಿಯ ಮಗ ಸೂರ್ಯ ಆಸ್ತಿಯಲ್ಲಿ ಪಾಲು ಕೇಳಿದ ಅಪ್ಪಾಜಿ. ಆದರೆ ಅಣ್ಣನ ಅರಮನೆಯ ಮಾನವರ ಜಾಗ ಬರದೆಂದು ಸಂಪೂರ್ಣ ಆಸ್ತಿಯನ್ನು ಅವನ ಹೆಸರಿಗೆ ಬರೆದುಕೊಟ್ಟೆ ಅಪ್ಪಾಜಿ, ಬರೆದುಕೊಟ್ಟೆ. ಅಣ್ಣನ ಅರಮನೆ ಎಂದರೆ ಜೇನುಗೂಡು ಇದ್ದಂತೆ. ಆ ಜೇನುಗೂಡಿಗೆ ಕಲ್ಲೇಟು ಬೀಳದಂತೆ ನೀನೇ ಕಾಪಾಡಬೇಕು ದೇವರೇ, ನೀನೇ ಶಿವಣ್ಣ, ಏನಿದು ನಿನ್ನ ಪರಿಸ್ಥಿತಿ? ಅಣ್ಣನ ಅರಮನೆಯಲ್ಲಿ ದುರಾಸೆಯ ಬಿರುಗಾಳಿಗೆ ಸಿಲುಕಿ ಬಂದಿರುವುದು ನನಗೆ ದುಸ್ಥಿತಿ ರಾಮಣ್ಣ, ದುಸ್ಥಿತಿ. ಯಾಕೆ ಶಿವಣ್ಣ, ಏನಾಯ್ತು? ನನ್ನ ಸ್ವಂತ ತಮ್ಮನಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನನ್ನ ಮಲತಾಯಿ ಮಗ ಸೂರ್ಯ ಆಸ್ತಿಯ ಅಂತಸ್ತು ಐಶ್ವರ್ಯದ ಬೆನ್ನತ್ತಿ ಹೋಗಿ ಕರುಳ ಸಂಬಂಧವನ್ನೇ ಮರೆತು ಆಸ್ತಿಯಲ್ಲಿ ಪಾಲು ಕೇಳಿದ ರಾಮಣ್ಣ. ಹಾಗಾದ್ರೆ ನೀನು ಅವನಿಗೆ ಆಸ್ತಿಯಲ್ಲಿ ಪಾಲು ಕೊಟ್ಟು ಬಿಟ್ಟೆಯಾ? ಪಾಲು ಅಷ್ಟೇ ಅಲ್ಲ ರಾಮಣ್ಣ, ಸಹೋದರ ಸಂಬಂಧ ಕಡಿದುಕೊಳ್ಳಬಾರದೆಂದು ಇಡೀ ಆಸ್ತಿಯನ್ನ ಅವನ ಹೆಸರಿಗೆ ಬರೆದುಕೊಟ್ಟೆ ರಾಮಣ್ಣ, ಬರೆದುಕೊಟ್ಟೆ. ಏನು, ಇಡೀ ಆಸ್ತಿಯನ್ನೇ ಬರೆದುಕೊಟ್ಟಿರುವೆಯಾ? ಎಂಥ ಮೂರ್ಖತನದ ಕೆಲಸ ಮಾಡಿದ್ಯಾ ಶಿವಣ್ಣ? ಇಡೀ ಆಸ್ತಿಯನ್ನೇ ಅವನಿಗೆ ಬರೆದುಕೊಟ್ಟು ನೀನೆಲ್ಲಿಗೆ ಇರುವುದೆಯಾ? ನನಗೇನು ರಾಮಣ್ಣ, ಒಡ ಹುಟ್ಟಿದವನು ಅಲ್ಲದಿದ್ದರೂ ನನ್ನ ಸಲುವಾಗಿ ಜೀವವನ್ನೇ ಕೊಡಲು ಸಿದ್ಧನಿರುವ ನನ್ನ ಸಾಕು ತಮ್ಮ ಅರ್ಜುನನಿರಬೇಕಾದರೆ ಮತ್ತೆ ನಾನು ಎಲ್ಲಿಗೆ ಹೋಗು? ಶಿವಣ್ಣ, ನೀನು ಮನುಷ್ಯನಲ್ಲ ಶಿವಣ್ಣ, ದೇವರು. ನಿಮ್ಮಂತವರು ಕೋಟಿಗೊಬ್ಬರು. ಒಬ್ಬ ಮಲತಮ್ಮ, ಇನ್ನೊಬ್ಬ ಸಾಕುತಮ್ಮ. ಇಬ್ಬರ ಸಲುವಾಗಿ ನಿನ್ನ ಸುಖ ಸಂತೋಷವನ್ನೇ ಬದಿಗೊತ್ತಿ ಅವರ ಶ್ರೇಯ ಅಭಿವೃದ್ಧಿಗಾಗಿ ಹಗಲಿರುಳು ಕಷ್ಟಪಟ್ಟೆ. ಇದಕ್ಕೆ ಸಿಕ್ಕ ಫಲ ಇದೇನಾ? ರಾಮಣ್ಣ, ಅಣ್ಣ ತಮ್ಮಂದರನ್ನು ಸಾಕಿ ಸರಿ ಓದಿ ಬೆಳೆಸುವುದು ಅಣ್ಣನಾದ ನನ್ನ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಹೊರತು ಅಂಥ ದೊಡ್ಡ ತ್ಯಾಗವೇನು ಮಾಡಿಲ್ಲ ರಾಮಣ್ಣ. ಹಾಗಾದರೆ ಇವತ್ತು ನಿನಗೋಸ್ಕರ ಕವಡೆ ಕಾಸು ಇಟ್ಟುಕೊಳ್ಳದೆ ಇಡೀ ಆಸ್ತಿಯನ್ನೇ ಆ ನಿನ್ನ ತಮ್ಮನ ಪಾಲಿಗೆ ಬರೆದುಕೊಟ್ಟದ್ದು ಅದು ಕೂಡ ತ್ಯಾಗವಲ್ಲವೇ? ಬ್ರಹ್ಮಣ್ಣ, ಆಸ್ತಿ ನನ್ನಲ್ಲಿದ್ದರೇನು ಅವರಲ್ಲಿದ್ದರೇನು, ಅವರು ನಗು ನಗುತ್ತಾ ಬಾಳಿದರೆ ಅದೇ ನನಗೆ ಪರಮಸುಖ ರಾಮಣ್ಣ, ಪರಮಸುಖ. ಶಿವಣ್ಣ, ನಿನ್ನಂಥ ತ್ಯಾಗಿ ಜೀವಿಯನ್ನು ಅಣ್ಣನಾಗಿ ಪಡೆಯಲು ಅವರು ಪುಣ್ಯ ಮಾಡಬೇಕು. ಆದರೆ ಆಸ್ತಿಯ ಸಲುವಾಗಿ ನಿನ್ನಂಥ ಅಣ್ಣನ ಮನ ನೋಯಿಸಿದ್ದ ಆ ಸೂರ್ಯ ತಾನು ಮಾಡಿದ ತಪ್ಪಿಗೆ ಒಂದಲ್ಲ ಒಂದು ದಿನ ಖಂಡಿತ ಪಶ್ಚಾತ್ತಾಪ ಪಟ್ಟೇ ಪಡುತ್ತಾನೆ. ಶಿವಣ್ಣ, ನೀನಿನ್ನು ನನ್ನೊಂದಿಗೆ ನೋಡಿ, ಇನ್ನು ಮೇಲೆ ನೀನು ನನ್ನೊಂದಿಗೆ ಇರುವೆಯಾ? ಬಾ ಶಿವಣ್ಣ. ಬೇಡ ರಾಮಣ್ಣ, ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಚಿರರು. ಆದರೆ ನಾನು ನಿನ್ನೊಂದಿಗೆ ಬರಲಾರೆ. ನಾನು ಬೇರೆಯವರಿಗೆ ಆಶ್ರಯ ಆಗಲು ಇಷ್ಟಪಡಲಾರೆ.
ನನ್ನನ್ನು ತನ್ನ ಕಟ್ರೆಪ್ಪೆಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡುವ ನಮ್ಮ ಅರ್ಜುನನಿರಬೇಕಾದರೆ ನಾನು ಎಲ್ಲಿಗೆ ಬರಲಾರೆ ರಮಣ್ಣ, ಎಲ್ಲಿಗೆ ಬರಲಾರೆ? ಶಿವಣ್ಣ, ನಿನ್ನ ಸ್ವಾಭಿಮಾನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇನ್ನು ನೀನು ನಗು ನಗುತ್ತಾ ಬಾಳು, ನಾನಿನ್ನು ಬರುತ್ತೇನೆ ಶಿವಣ್ಣ. ದೇವರೇ, ನೀನೇ ಕಾಪಾಡಬೇಕು ದೇವರೇ, ನೀನೇ ದೇವರು ಆ ದೇವರಿಗೆ ದಾರಿ ತಪ್ಪಿಸುವ ಜಾಣ ನಾನು. ಏನು ಯಾವ ಲೆಕ್ಕ? ಶಿವ್ಯ, ನನ್ನ ಸೇರಿನ ಕಿಡಿಗೆ ಸಿಕ್ಕ ನಿನ್ನ ಹೆಂಡತಿ ಸೌಂದರ್ಯ ಸೇರಿದ್ದು ಶಿವನ ಪಾದಕ್ಕೆ. ಇನ್ನು ನನ್ನ ಕುತಾಂತ್ರದ ಬಲಗೆ ಬೀಳುವ ನೀನು ಸೇರೋದು ಜೈಲಿಗೆ. ಶಿವ್ಯ, ಈ ರೂಪಾಯಿ ರಾಜನ ಮೇಲೆ ನಾಣ್ಯವನ್ನು ತೋರಿ ಅವಮಾನ ಮಾಡಿದ ಗಾಳಿಗೆಯಿಂದಲೇ ಮಗನ ನಿನಗೆ ಶನಿ ಕಾಟ ಶುರುವಾಯ್ತ. ನನ್ನ ಆಸೆಗೆ ಸನ್ಮತಿಸಿದ ಸೌಂದರ್ಯಗೆ ಚಟ್ಟ. ಮುಂದಿನ ಸನ್ನಿವೇಶದಲ್ಲಿ ಆ ಶಿವ್ಯಾನಿಗೆ ಕಳ್ಳರ ಪಟ್ಟ. ಏಕೆಂದರೆ ಈ ರಾಜ್ಯ ಒಲಿದವರ ಪಾಲಿಗೆ ಮಾತ್ರ ಈಶ್ವರ, ಮುನಿದವರ ಪಾಲಿಗೆ ಶನಿ. ಇವರು 200 ರೂಪಾಯಿ ನಾಟಕ ಮಂಡಳಿಗೆ ಬಹುಮಾನ ಕೊಟ್ಟಿದ್ದಾರೆ. ನಾಟಕ ಮಂಡಳಿ ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಆಮೇಲೆ ಸೂರ್ಯ ಪಾತ್ರದವರಿಗೆ ವಿನಾಯಕ್ ವಿನೋದ್ ನಾಯ್ಕ್ ಕಾರ್ಗೇಜ್ 100 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಸೂರ್ಯ ಪಾತ್ರದವರು ಬಂದು ಸ್ವೀಕರಿಸಬೇಕು. ಸೂರ್ಯ ಕಾಣಿಕೆ ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು. ಅರ್ಜುನ್ ಪಾತ್ರದವರಿಗೆ ಸದಾಶಿವಗೌಡ್ ಕಣಸಗಿರಿ ನಾಯ್ಕೋಡ ಇವರು 100 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಅರ್ಜುನ್ ಪಾತ್ರದವರು ಬಂದು ಸ್ವೀಕರಿಸಬೇಕು. ಇವರಿಗೆ ನನ್ನ ತುಂಬಾ ಧನ್ಯವಾದಗಳು. ಆಮೇಲೆ ರಾಜಾ ಪಾತ್ರದವರಿಗೆ ಸದಾಶಿವಗೌಡ್ ಕಣಸಗಿರಿ ನಾಯಕವಾಡ ಬಾಯ್ಸ್ ಇವರು 300 ರೂಪಾಯಿ. ಮುಕ್ತಾಬಾಯಿ ಕೃಷ್ಣ ನಾಯ್ಕ್ ದೊಂಬಲಸಿಟ್ಟ ಅಂಗಡಿ ಇವರು 200 ರೂಪಾಯಿ. ರಾಮಕೃಷ್ಣ ಸೈರು ನಾಯ್ಕ್ ಬಳಗ ಇವರು 100 ರೂಪಾಯಿ. ಶಶಿಕಲಾ ಬಾಳ ಮರಾಠೆ ಅಂಕೋಲಾ ಇವರು 100 ರೂಪಾಯಿ. ಹಾಗೂ ಚಂದ್ರಹಾಸ್ ಯಾಮ ನಾಯ್ಕ್ ಕಾರಗೇಜು ಇವರು 500 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಬಹುಮಾನ ಪಟ್ಟಂತ ಕಲಾಭಿಮಾನಿಗಳಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಆಮೇಲೆ ಗಜೇಂದ್ರ ಪಾತ್ರದವರಿಗೆ ವಿಶಾಲ್ ಕಿಶನ್ ನಾಯ್ಕ್ ಕಾರ್ಗೇಜು 100 ರೂಪಾಯಿ. ದಿಲೀಪ್ ಡಿ ನಾಯ್ಕ್ ಕಾರ್ಗೇಜು ಇವರು 100 ರೂಪಾಯಿ ಬಹುಮಾನ ಕೊಟ್ಟು ಸ್ವಾಗತಿಸಿದ್ದಾರೆ. ವಿಶಾಲ್ ದಿಲೀಪ್ ನಾಯ್ಕ್ ಅವರಿಗೆ ತುಂಬಾ ಧನ್ಯವಾದಗಳು. ಆಮೇಲೆ ಪೊಲೀಸ್ ಪಾಪಣ್ಣ ಪಾತ್ರದವರಿಗೆ ಜಯಾ ನಾಯ್ಕ್ ಕೋಟ್ರಪಾಲಿ 100 ರೂಪಾಯಿ. ಸದಾಶಿವಗೌಡ್ ಕಣಸಗಿರಿ ನಾಯ್ಕವಾಡ ಇವರು 200 ರೂಪಾಯಿ. ರಾಜೇಶ್ ಯಶವಂತ್ ನಾಯ್ಕ್ ಕಾರ್ಗೇಜ್ ಇವರು 100 ರೂಪಾಯಿ. ವಿನಾಯಕ್ ವಿನೋದ್ ನಾಯ್ಕ್ ಕಾರ್ಗೇಜ್ 100 ರೂಪಾಯಿ. ವಿಶಾಲ್ ದಿಲೀಪ್ ಡಿ ನಾಯ್ಕ್
ಹಾಗೂ ವಿನಾಯಕ್ ಶ್ರೀನಾಥ್ ಪ್ರಸಾದ್ ಇವರು 500 ರೂಪಾಯಿ ಕಾಣಿಕೆ ಕೊಟ್ಟರು. ನವ್ಯ ನಾಗರಾಜ್ ನಾಯ್ಕ ಕೊಟ್ಟರು ಕಾಲನಿ 100 ರೂಪಾಯಿ. ಅವರು ಬಹುಮಾನ ಕೊಟ್ಟಿದ್ದಾರೆ.